ఓవే ఉంచి కార్యక్రమం అవడండలా ఆ కార్ಯಕ್ರಮಕ್ಕೆ ಪ್ರಧಾನವಾದ ನೀರ್ದವಾണ് ವ್ಯವಸ್ಥೆ ഇപ്പോൾ ಮುಲ್ಪ ಒವ್ವೇ ಸುಮಾರು 34 ಉಪಸಮಿತಿಗಳುಂಡು ಐಟು ಒಂಜಿ ಸಮಿತಿ ಸಮಿತಿയാണ് ಪ್ಲಂಬಿಂಗ್ ವರ್ಕರ್ ಅವು ನಂಬರ್ 1 ವರ್ಕ್ ಹೋಗೊಂಡ ಪ್ಲಂಬಿಂಗ್ ವರ್ಕಾണ് ನೀರಿನ ವ್ಯವಸ್ಥೆಗೆ ಇತ್ತು ಜನಕ್ಕೆ ಒಂದು ದಿನಟ್ಟು ಸಾಧಾರಣ 55,000 20,000 ಲೀಟರ್ ನೀರು ಒಂದು ದಿನ ದಾಪುಂಡು ಅಪ್ಪ ಒವ್ವೇ ಒಂಜಿ ನೆಟ್ಲಾಡ ಒಂಜಿ ನೀರಿಗೆ ತೊಂದರೆ ಆತಜಿ ದಂಡ ಒಂಜಿ ಗ್ರೇಡ್ ವರ್ಕ್ ಅಂತದ್ದು ಫಂಕ್ಷನ್ ಇತ್ತು ಮಲ್ಲ ಫಂಕ್ಷನ್ ಇಟ್ಟು ನೀರ್ದವು ಸ್ವಾಭಾವಿಕ ಆತು ಈ ಸಮಯ ಅವಳ ಮಾರ್ಚ್ ಏಪ್ರಿಲ್ ಮಾಸ ಸ್ವಾಭಾವಿಕ ಮಾತ ನೀರ್ದ ತೊಂದರೆ ಮಾತಾಡ ಆಡ ಮೂಳು ಬತ್ತನ ಭಕ್ತರಿಗೆ ಒವ್ವೇ ಒಂಜಿ ನೀರ್ದ ಕೊರತೆ ಆತು ಬತ್ತಿ ಜೀಡ ಮುಟ್ಟ ಅದಕ್ಕೆ ಬೋಡ್ತನ ಪೂರ್ಣವಾದ ಸಾಧಾರಣ ಒಂಜಿ 2 ತಿಂಗಳು ತಕ್ಕ ಈ ಒಂಜಿ ಪ್ಲಂಬಿಂಗ್ ವರ್ಕರ್ಸ್ ನಗ್ಲೆ ನೆಕ್ಕ ಬೋಡತ್ತು ಪಣ್ಣೊಂದುಳ್ಳೇರು ಎನ್ನ ಪದಾರ್ ದಿನೇಶ್ ಅಂತ ಯಾನೆ ವಾಲಂಟಿಯರ್ ಸಮಿತಿದ ಕನ್ವೀನರ್ ಮತ್ತು ಬ್ರಹ್ಮಕಲಶ ಸಮಿತಿದ ಕಾರ್ಯದರ್ಶಿ ನೀರಾವರಿದ ಬಾರಿ ಒಂದು ಸಮಾಧಾನ ಪರ್ಫೆಕ್ಟ್ ಅದು ಕೆಲಸ ಮಾಡ್ತಂದು ಒಂದು ಯಶಸ್ವಿ ಕಾರ್ಯಕ್ರಮದ ಇರೋವು ಆ ನೀರಾವರಿ ಬುಕ್ಕ ಫುಡ್ ಇಂದು 2 ಭಾಳ ಇಂಪಾರ್ಟೆಂಟ್ ಮತ್ತು ನೀರಾವರಿದ ಒಂದು ಪರ್ಫೆಕ್ಟ್ ಅಂಡ್ ಮಾತ ಕಾರ್ಯಕ್ರಮ ಪರ್ಫೆಕ್ಟ್ ಒಣಸದ ಕಾರ್ಯಕ್ರಮ ಪರ್ಫೆಕ್ಟ್ ಅಂಡ್ ಬಾಕಿ ಮಾತ ಜನ ಒಂದು ಫ್ರೆಶ್ ಆಯ್ತು ಒಂದು ಸಮಾಧಾನ ಆಗ್ಬೋದು ಜನ ಸೊ ಅವು ಯಶಸ್ವಿ ಆದ ಒಂದೊಂದು ಇರ್ಬೋದು ದಾಂಡ ಅಂತೂ ಇಂಚಿನ ಒಂಜಿ ವ್ಯವಸ್ಥೆ ಎನ್ನ ಒಂದು ತೂಪಣ ಮಟ್ಟಕ್ಕೊಂದು ಫಸ್ಟ್ ಟೈಮ್ ಆದಿಪ್ಪು ದಾಂಡ ಪ್ರತ್ಯೇಕವಾದ ಸುಮಾರು 100 ಮುಟ್ಟ ಸ್ವಯಂ ಸೇವಕರು ಪ್ಲಂಬಿಂಗ್ ಬೋಡಾತ ಸೇವನೆ ಮಂತೊಂದುಳ್ಳಿರಂದಂಡ ಎಂಕ ತೇರಿನ ಮಟ್ಟಿಗೆ ಅನೆತೋ ಬ್ರಹ್ಮಕಲಶಗೆ ಎತ್ತೋ ವಾರ್ಷಿಕ ಮಾತ ಕೆಲಸ ಮಂತಾನೆ ಒಂದು ಫಸ್ಟ್ ಟೈಮ್ ಆನೆ ಯಾನು ಇಂಚಿನ ಒಂದು ವ್ಯವಸ್ಥೆ ತೂಯಿನ ಆಡ ಆತ ಗುಡ್ ವರ್ಕ್ ആണ് ಎಂದು ಆಯ್ತು ರಂಗದಲ್ಲಿ ಭಾಳಷ್ಟು ನೈಪುಣ್ಯತೆ ಕೌಶಲ್ಯ ಇರುವಂಥ ತಂಡ ಇದರ ಒಂದು ಮೇಲ್ತನಿಕೆ ಜವಾಬ್ದಾರಿಯಲ್ಲಿದೆ. ಅವರು ಜೋಡಿಸಿದಂಥ ಆ ಒಂದು ಸಿಸ್ಟಮಿನ ಬಗ್ಗೆ ಅವರಲ್ಲೇ ಕೇಳೋಣ. ಸ್ವಾಮಿ, ಇದು ಹೇಗೆ ನಿಮ್ಮ ಈ ನೀರಾವರಿ ವ್ಯವಸ್ಥೆಯ ಒಂದು ಸಿಸ್ಟಮ್? ಈಗ ಇದು ಪೈಪು ಟ್ಯಾಂಕ್ ಎಲ್ಲ ಕಾಣ್ತಾ ಉಂಟು. ಇದು 6 ಟ್ಯಾಂಕಿಗೆ ಇಲ್ಲಿ ಬರೋಬ್ಬರಿ 5,006 ಟ್ಯಾಂಕ್ ಇದೆ. ಅದಕ್ಕೆ 2 ಮೋಟ್ರಿನ ಕನೆಕ್ಷನ್ ಇದೆ. 5 ಟ್ಯಾಂಕ್ ಇದೆ, ಅದಕ್ಕೆ ಮೋಟ್ರಿನ 2 ಕನೆಕ್ಷನ್ ಇದೆ. 2 ಮೋಟ್ರಿಂದ ಬರುವಂಥದ್ದು 2 ಕನೆಕ್ಷನ್ ಇದೆ. ಅದರಿಂದ 2 ಕನೆಕ್ಷನ್ ಯಾವ ಟ್ಯಾಂಕಿಗೆ ಹೋದರೂ ಸರಾಸರಿ ಒಂದೇ ಲೆವೆಲಲ್ಲಿ ಬರುವಂಥ ನೀರು ಒಂದೇ ಲೆವೆಲ್ಗೆ ತುಂಬುತ್ತದೆ. ಒಂದೇ ಹೈಟ್ ಆದ ಕಾರಣ ಒಂದೇ ಲೆವೆಲ್ ತುಂಬುತ್ತದೆ. ಸೊ ಎಲ್ಲದಕ್ಕೂ ಒಂದಕ್ಕೊಂದು ಕನೆಕ್ಷನ್ ಇದೆ. ಅದೇ ಒಮ್ಮೆ ಮಾತ್ರ ಸ್ಟಾರ್ಟ್ ಮಾಡಿದಾಗ ಎಲ್ಲಿ ಯಾವ ಟ್ಯಾಂಕಿಯಲ್ಲಿ ಕಡಿಮೆ ಉಂಟು ಅಲ್ಲಿಗೆ ಹೋಗ್ತಾ ಇರ್ತದೆ. ಅದೇ ರೀತಿ ಔಟ್ ಲೈನ್ ಹೋಗುವಂಥದ್ದು ನಾವಿಲ್ಲಿ ಎಲ್ಲ ಕನೆಕ್ಟ್ ಮಾಡಿದ್ದೇವೆ. ಆದರೆ ಹೋಗುವಂಥದ್ದು ಬೇರೆ ಬೇರೆ. ಇಲ್ಲಿಂದ ಬರುವಂಥದ್ದು ಹೋಗುವುದೆಲ್ಲ ಬೇರೆ. ಇಲ್ಲಿಂದ ಬೇರೆ ಬೇರೆ ಲೈನಲ್ಲಿ ಬೇರೆ ಬೇರೆ ಕಡೆಗೆ ಹೋಗ್ತಾ ಉಂಟು. ಬೇಕಾದ ಕಡೆಗೆ ಹೋಗ್ತಾ ಮತ್ತು ಅಲ್ಲಿಂದ ಸಹ ಹಾಗೆ ಜೋಡಣೆ ಉಂಟು. ಆ ಕಡೆ ಲೈನ್ ಇಲ್ಲ ಅಂತ ಆದರೆ ಸಹ ಬೇರೆ ಕಡೆಯಿಂದ ಬರುವ ಸಾಧ್ಯತೆ ಉಂಟು. ಆ ನೀರು ಅಲ್ಲಿಂದ 5 ಕಡೆಗಳಿಗೆ ಹೋಗ್ತಾ ಉಂಟು ಅಲ್ವಾ? ಹೌದು. ಇದೆಲ್ಲ ಇಂಟರ್ ಕನೆಕ್ಟೆಡ್ ಪೈಪ್ ಲೈನ್. ಒಂದು ಟ್ಯಾಂಕಿನ ಮತ್ತೊಂದು ಟ್ಯಾಂಕಿಗೆ ಎಲ್ಲದಕ್ಕೂ ಕನೆಕ್ಷನ್ ಕೊಟ್ಟಿದ್ದಾರೆ. ಮೋಟ್ರ್ಗಳಲ್ಲಿ 2 ಮೋಟ್ರಿಂದ ನೀರು ಇದಕ್ಕೆ ಬರ್ತದೆ. ಬಂದಾಗ ಒಂದು ಎಲ್ಲ ಟ್ಯಾಂಕಿಯಲ್ಲಿ ಸ್ವಲ್ಪ ಸ್ವಲ್ಪ ಇರ್ತದೆ. ಹಾಗಾದ್ರೆ ಹೇಗೆ ತುಂಬ್ತಾ ಇದೆ? ಅದು ಒಂದೇ ಲೆವೆಲ್ಗೆ ತುಂಬೋದು. ಒಂದೇ ಥರ ನೀರು ಹೋದ ಕಾರಣ ಅದು ಹೋಗುದು ಬೇರೆ ಬೇರೆ ಕಡೆ ಆದರೆ ತುಂಬುದು ಒಂದೇ ಥರ ತುಂಬಿಕೊಂಡು ಬರ್ತದೆ. ಒಂದೇ ಥರ ಒಂದೇ ಸಮಯದಲ್ಲಿ ಎಲ್ಲ ಒಂದೇ ಟ್ಯಾಂಕಿ ತುಂಬಬೇಕಿದ್ರೆ ಗೇಟ್ ವಾಲ್ ಕಟ್ತೀರಾ? ಇಲ್ಲ, ಆಲ್ರೆಡಿ ಗೇಟ್ ರೆಡಿ ಯಾವಾಗಲೂ ಓಪನ್ ಇರ್ತದೆ. ಯಾಕಂದರೆ ಗಾಳಿ ಏರ್ ಹಿಡಿಯೋ ಸಮಸ್ಯೆ ಇದ್ದ ಕಾರಣ ನಾವು ಪೈಪ್ ದೂರ ಉಂಟು. ನೀವು ಹೇಳಿದಾಗ ಸಾಧಾರಣ ಇಲ್ಲಿ ಒಂದು 2-3 ಕಿಲೋ ಇದ್ದ ಕಾರಣ ಅಲ್ಲಿಗೆ ನಾವು ಇದು ಮಾಡಿದ್ದೇವೆ. ಆದರೆ ಅದು ಪಕ್ಕ ಏನು ಗಾಳಿ ಹಿಡಿಯೋದು ಏರ್ ಹಿಡಿಯೋದು ನೀರು ಹೋಗದೇ ಸಮಸ್ಯೆ ಕಾರಣ ಗೇಟ್ ವಾಲ್ ಬಂದ್ ಮಾಡಲಿಕ್ಕಿಲ್ಲ. ಮೋಟ್ರ್ ಹಾಕಿ ಎನಿ ಟೈಮ್ ಓಪನ್ ಇದೆ. ಮತ್ತು ನೋಡಿಕೊಳ್ತೇವೆ ಪಕ್ಕ ಏನಾಗ್ತದೆ ಅಂತೇಳಿ. ಅದಂದರೆ ಪ್ರೆಷರ್ ಬರ್ತಲ್ಲ ಯಾರಲ್ಲಿ ಬರುವ ಕಾರಣ ಒಮ್ಮೆ ಇದಾಗ್ತದೆ, ಪೈಪು ಆ್ಯಕ್ಷನ್ ಬರ್ತದೆ. ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ಅದೆಂತೇವೆ ನಾವು ಹೇಳಿದಲ್ಲ, ನೀರು ಹಾಕೋದಂದ್ರೆ ಬರೀ ಸ್ವಿಚ್ ಹಾಕಿ ಮೋಟ್ರ್ ಹಾಕೋದಲ್ಲ. ಹಾಕಿದ ಕೂಡಲೇ ಬಂದು ಇಲ್ಲಿ ನೋಡಿಕೊಂಡಿರ್ತಾರೆ ಇಲ್ಲಿ ಹೇಗೆ ಪ್ರೆಷರ್ ಹೋಗ್ತದೆ. ಪ್ರೆಷರ್ ಹೋಗ್ತಲ್ಲ, ಎಂಟಿ ಆದ ಕೂಡಲೇ ಪ್ರೆಷರ್ ಆಗ್ತದೆ, ಯಾರು ತುಂಬ್ತದೆ ಅದಕ್ಕೆ ಬೇಕಾಗಿ ಅವ್ರು ನೋಡಿಕೊಂಡೇ ಇರ್ತಾರೆ. ಇಲ್ಲಿ ಬರೀ ಹೌದು, ನಾವು ಮನೆಯಲ್ಲಿ ಹಾಕಿದಾರ ಮೋಟ್ರ್ ಹಾಕಿದರೆ ನೀರು ತುಂಬುತ್ತಾ ಅಂತ ಹೇಳಿದ್ರೆ ನೀರು ತುಂಬುದಲ್ಲ ಅಲ್ಲಿ. ಹೌದು, ಇದು ಯಾರನ್ನ ತಂದಿದ್ದಲ್ಲ, ಪ್ರೆಷರ್ ಬರ್ತಲ್ಲ, ಲೋಡ್ ಜಾಸ್ತಿ ಉಂಟು, ಅಲ್ಲಿ ತಲೆಗೆ ಮುಟ್ಟಬೇಕು. ಹಾಗೆ ಯಾರಿಟ್ಟು ನೋಡಿದ್ರೆ ಪೈಪಲ್ಲಿ ಒಟ್ಟಿ ಆಗ್ತದೆ. ಹಾಗೆ ಮೊದಲು ನಿಮಗೆ ಇಷ್ಟು ದೊಡ್ಡ ಒಂದು ವ್ಯವಸ್ಥೆ ಮಾಡಿ ಅನ್ಬೋದು? ಇಲ್ಲ,
ಚಿಕ್ಕ ಚಿಕ್ಕ ನಾವೀಗ ನಾವು ಪ್ಲಂಬಿಂಗ್ ವರ್ಕಲ್ಲಿ ಸಣ್ಣ ಸಣ್ಣ ಯೂನಿಟ್ ಹೌದು ಸಣ್ಣ ಈಗ ದೊಡ್ಡ ಕಾರ್ಯಕ್ರಮ ಅಂದರೆ ಗಣಪತಿ ಇದೊಂದು ದೊಡ್ಡ ಕಾರ್ಯಕ್ರಮ ಅಂತ ಅನಿಸ್ತದೆ. ಯಾಕಂದರೆ ನಮಗೆ ಈ ಭಾಗ್ಯ ಇನ್ನು ಸಿಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಮೂಡಪ್ಪದಾಗ ಸಿಕ್ಕಿದ ಕಾರಣ ನಾವೊಂದು ದೊಡ್ಡ ಭಾಗ್ಯ ಇದೆ ಅಂದರೆ ಇಷ್ಟು ದೊಡ್ಡ ಟ್ಯಾಂಕನ್ನು ಎತ್ತಲಿಕ್ಕೆ ಕ್ರೈನಲ್ಲಿ ಎತ್ತಿದ್ದು ನಾವು. ಎರಡು ಇದು ಸಾಧಾರಣ 20-40-30 ಫೀಟ್ ಮೇಲುಂಟು ಇದು ಬಿಲ್ಡಿಂಗ್, ನೆಲದಿಂದ ಮೇಲುಂಟು. ಹೌದು, ಹಾಗೆ ನಾವು ಕಾಣುವಂಥದ್ದು ಈಗ ಮಧುರಿನ ಎತ್ತರ ಪ್ರದೇಶದಲ್ಲಿ ಇದ್ದೇವೆ ನಾವೀಗ. ಕ್ರೇನಲ್ಲಿ ನೀವು ಎತ್ತಿಟ್ಟದು ಕ್ರೈನ್ ಅವರದ್ದು, ಬಾಕಿ ಎಲ್ಲ ನಮ್ಮ ಸೇವೆಯಿಂದ ಮಾಡಿ ನಾವು ಇಟ್ಟದ್ದು. ಅದಂದರೆ ನಾನು ಅವಾಗ ಹೇಳಿದಲ್ಲ, ಇಲ್ಲಿ ವೇಸ್ಟ್ ನೀರಂದರೆ ಈ ಪರಿಸರ ಶುದ್ಧವಾದ ಬಾವಿಯಲ್ಲಿ ಇರ್ತದೆ ನೀರಿನ, ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಈ ಥರ ಮನೆಯವರಿಗೆ ಯಾರಿಗೆ ಬ್ರಹ್ಮ ಕಲಸ ಕಾಲದ ಕೂಡಲೇ ನೀರಾವರಿ ಯೋಜನೆಯಿಂದ ನಮ್ಮ ನೀರನ್ನು ಹಾಳು ಮಾಡಿದ್ರು. ಜವಾಬ್ದಾರಿಯುತ ಕೆಲಸ ಮಾಡ್ತಿದ್ದೇವೆ. ಆರೋಗ್ಯದ ಒಂದು ದೃಷ್ಟಿಯಿಂದ ಇಲ್ಲಿಂದ ವೇಸ್ಟ್ ವಾಟರ್ ಇಲ್ಲಿ ನೋಡಿ ದೇವರ ಕೊಳೆ ಉಂಟು, ಸ್ನಾನ ಮಾಡೋದು ಜನರಿಗೆ ತೊಂದರೆ ಮಾಡ್ತಾರೆ. ಏನು ತೊಂದರೆ ಆಗೋದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕಾಣುವಂಥ ದೇವರ ಕೊಳೆ ಇದು. ಅವರು ನಾವು ಅಲ್ಲೇ ಊಟ ಮಾಡೋದಲ್ಲ, ನಾವು ಎಲ್ಲಿಂದ ಊಟ ಮಾಡೋದು ಆಚೆ ಸೈಡ್ ನಮ್ಮ ಬೇರೊಂದು ಪಾಕಶಾಲೆ ಉಂಟು. ಆ ಪಾಕಶಾಲೆ ಹತ್ತಿರ ಇಲ್ಲಾದರೆ ವೇಸ್ಟ್ ನೀರು ಭೂಮಿಗೆ ಇಳಿದ್ರೆ ಈ ಕೊಳ ಎಲ್ಲ ಏನೆಲ್ಲ ಆಗ್ತದೆ. ಇಲ್ಲಿಗೆ ಎಲ್ಲ ಒಂದಕ್ಕೊಂದು ನೀರು ಹೌದು ದೇವರ ಸ್ನಾನ ಮಾಡಿ ಇಲ್ಲೇ ಕಾಣುದಂಥದ್ದು ಕೊಳ. ಯಾರಿಗೂ ತೊಂದರೆ ಆಗಬಾರ್ದು. ಹೌದು, ಹಾಗೆ ಮಾಡ್ತಿದ್ದೇವೆ. ದೇವರದಿಂದ ಇಷ್ಟು 4 ದಿನ ಹಾಗೆ ಏನು ಆಗಲಿಲ್ಲ. ಹಾಗೆ ಹೆಲ್ತ್ನವರು ನಮ್ಮ ಡಿಪಾರ್ಟ್ಮೆಂಟ್ ಅವರೊಟ್ಟಿಗೆ ನಾವು ಸಹಕರಿಸ್ತೇವೆ. ಹೆಲ್ತ್ನವರ ದಿನ ಮತ್ತು ಅವರು ಸಹ ನಮಗೆ ನೀರು ಚೇಂಜ್ ಮಾಡಲಿಕ್ಕೆ ಹೇಳ್ತಾರೆ. ಹಾಗೆ ಆ ಸಿಸ್ಟಮಲ್ಲಿ ನಾವು ಮಾಡಿದೆ. ಕೆಲವು ಆ ಕಡೆಯಿಂದ ನೀರು ಅವರು ಹೋಗಿ ಟೆಸ್ಟ್ ಮಾಡಿ ಇದ್ರಲ್ಲಿ ಜಾಸ್ತಿ ಇದ್ದರೆ ಇದು ಮಾಡಬೇಡಿ ಮಾಡ್ತಾ, ಅದೇ ಕಡೆ ನಮ್ಮ ಸಿಸ್ಟಮ್ಸ್ ಉಂಟು. ಆರೋಗ್ಯ ಇಲಾಖೆಯವರು ಏನು ಹೇಳ್ತಾರೆ ಅದರ ಪ್ರಕಾರ ನಡೀತಾ ಉಂಟು. ಅವ್ರು ಬೆಳಿಗ್ಗೆ ಒಂದು ಚೆಕ್ ಮಾಡಿ ನಮ್ಮ ಹತ್ರ ಕೇಳ್ತಾರೆ ಇಲ್ಲಿ ಯಾರಿದ್ದಾರೆ, ಟ್ಯಾಂಕಿ ನೋಡ್ತಾರೆ. ಕ್ಲೀನಾಗಿ ಹಾಗೆ ಟ್ಯಾಂಕಿ ಎಲ್ಲ ನಾವು ತೊಳೆದಿಟ್ಟ ಟ್ಯಾಂಕಿ ತಂದು ಫುಲ್ಲು 2-3 ದಿನ ಸರ್ವಿಸ್ ಮಾಡಿ ಈಗ ಸಹ ಹಾಗೆ ನೋಡಿಕೊಂಡಿರ್ತಾರೆ ಟ್ಯಾಂಕಿ ಒಳಗೆ ಏನು ಉಂಟು ಅಂತೇಳಿ ಹತ್ತಿಕೊಂಡು. ಅದು ಅಕಸ್ಮಾತ್ ಅಲ್ಲಿ ಅದರ ಮೋಟ್ರ್ ಹಾಳಾದರೆ ಇಲ್ಲಿಂದ ಲಿಂಕ್ ಹೋಗ್ತದೆ, ಇಲ್ಲಿಂದ ಅಲ್ಲಿಗೆ ಪ್ರೆಷರ್ ಹೋಗ್ತದೆ. ಯಾವುದಾದ್ರೂ ಒಂದು ಟ್ಯಾಂಕಿ ಮೋಟ್ರ್ ಹಾಳಾಯಿತು ಅಂತ ಹೇಳಿದ್ರೆ ಇಲ್ಲಿಂದ ಯಾವುದಾದೊಂದು ಮೋಟ್ರ್ ಹಾಳಾಯಿತು ಅಂತ ಹೇಳಿದ್ರೆ ಇಲ್ಲಿಂದ ಕೂಡಲೇ ಅಲ್ಲಿಗೆ ಪ್ರೆಷರ್ ಹೋಗ್ತದೆ, ಆ ಅಡಿಗೆ ಕೋಣೆಗೆ ಪ್ರೆಷರ್ ಹೋಗ್ತದೆ ಇಲ್ಲಿಂದ. ಆ ಸಿಸ್ಟಮ್ನಲ್ಲೆಲ್ಲ ಮಾಡಿದ್ದೇವೆ, ಯಾವ ತೊಂದರೆ ಬರಲಿಕ್ಕೆ ಉಂಟಂತೇಳಿ. ಒಂದು ದೊಡ್ಡ ಬೃಹತ್ ದೇವಸ್ಥಾನಗಳಿಗೆ ಒಂದು ನೀರಾವರಿ ವ್ಯವಸ್ಥೆ ಬೇಕಿದೆ, ನೀವು ಸಲಹೆ ಕೊಡ್ಬೋದು. ಖಂಡಿತವಾಗಿ. ಯಾಕಂದರೆ ನಮಗೆ ಈಗ ಸ್ವಲ್ಪ ಏನೋ ಅನುಭವ ಆಗಿದೆ ಅಂತ ತೋರ್ತದೆ ನಮ್ಮ ಕೈಯಿಂದ. ಈಗೇನೋ ದೇವರ ನೀವು ಹೇಳಿದಾಗೆ ನಮಗೆ ನೀವು ಹೇಳಿದ ಕೆಲಸ ಮಾಡಿ ಈಗ ತೋರ್ತದೆ ಇದು ಭಯಂಕರ ಆಗಿರ್ಬೋದು. ಯಾಕೆಂದರೆ ನಮಗೆ ಮುಂಚೆ ನೀವು ಹೇಳಿದಾಗೆ ಇತ್ತು, ಇದು ಹಾಗೆ ಆಗ್ಬೋದು ಹೀಗೆ ಆಗ್ಬೋದು, ನಮಗೆ ಸಹ ಒಂದು ಮನಸ್ಸೊಳಗೆ ಇತ್ತು ಆತುರ. ಅಂದರೆ ಇದು ಸುಮಾರು ಉಂಟಲ್ಲ ನೀವು ಹೇಳಿದಾಗ, ಜನ ಬರ್ತಾ ಇರ್ತಾರೆ ಒಂದು ಟೈಮ್. ಹೌದು ಸರ್, ದೇವರದಿಂದ ಅದೇ ಹತ್ತಿರ ಹೇಳೋದು. ಯಾಕೆಂದರೆ ನಾನು ನಿಮ್ಮ ಹತ್ರ ಹೇಳಿದಲ್ಲ, ನಮ್ಮ ಆರೋಗ್ಯದ ಬಗ್ಗೆ ಎಷ್ಟು ನಾವು ನಿದ್ದೆ ರಾತ್ರಿ 3 ಗಂಟೆ ಹೋಗೋದು, ಪುನಃ 7 ಗಂಟೆ ಮನಸ್ಸು ಬರ್ತೇವೆ, ಪುನಃ ಅಲ್ಲಿ ಹೋಗ್ಬೇಕು, ಬರ್ತೇವೆ. ಇಲ್ಲ ಈಗ ನಾವು ಇಲ್ಲಿ ಥರ 4 ಜನ ಇದ್ದೇವೆ, ಇದೇ ಥರ 4-5 ಜನ ಇದ್ದಾರೆ. ನಮಗೆ ಮೈನ್ ಆಫೀಸ್ ಇರೋದು ಉಗ್ರಾಣದ ಹತ್ರ, ಅಲ್ಲಿ ಸೇವಾ ಸಮಿತಿಯಿಂದ ನಮಗೆ ಇವರು ಸಮಿತಿಯವರೊಂದು ಆಫೀಸೇ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ನಮ್ಮನ್ನು ಪ್ರತ್ಯೇಕ ಕಾಣಬೇಕಲ್ಲ, ಎಮರ್ಜೆನ್ಸಿ ಯಾರ ಹತ್ರ ಕೇಳೋದು ಕರೆಯೋದು ಹಾಗೆ ಅದಕ್ಕೆ ಬೇಕಾಗಿ. ಅವರು ಅವರ ಡ್ಯೂಟಿ ಜೊತೆಗೆ ಇದ್ದಾರೆ, ಒಟ್ಟಿಗೆ ವಿಶ್ರಾಂತಿಯನ್ನು ತಗೊಳ್ತಾ ಇದ್ದಾರೆ, ಹಗಲು ರಾತ್ರಿ ಕೆಲಸ. ನಾವು ಮಧು ಅಂತೇಳಿ, ನಾನು ರವಿ, ಸಂತೋಷ್, ರಮೇಶ್. ನಾವು ಈ ನೀರಾವರಿ ಯೋಜನೆ ಅಂದರೆ ಮೂಡಪ್ಪ ಸೇವೆ 1 ತಿಂಗಳ ಮುಂಚೆ ಇಲ್ಲಿ ಬಂದು ಅದರ ನೀರಿನ ಯೋಜನೆ ಅಂತ ಕಮಿಟಿಯವರು ತಿಳ್ಕೊಂಡು ಅವರು ಈಗ ಇಲ್ಲಿ ಮುಂಚೆ 2 ಬೋರ್ ಇದ್ದವು ದೇವಸ್ಥಾನಕ್ಕೆ, 4 ಬೋರ್ ಹಾಕಿ ಕಮಿಟಿಯವರು ನಮ್ಮೊಟ್ಟಿಗೆ ಸಹಕರಿಸಿ 4 ಬೋರ್ ಅಂದರೆ ಊಟದಕ್ಕೆ ಅನ್ನದಾನಕ್ಕಿರುವ ಟ್ಯಾಂಕಿ ಮತ್ತು ಅದಕ್ಕಿರುವ ಕುಡಿಯೋ ನೀರು ಅದೆಲ್ಲ ಬೇರೆ ವ್ಯವಸ್ಥೆ. ಅದು ಇಲ್ಲಿರುವ ಈ ನಮ್ಮ ಹಿಂದುಗಡೆ ಅಂತ ಕಾಣುವುದು, ಅದು ನಾವು ವಿವರಿಸಿ ಹೇಳ್ತೇವೆ. ಮತ್ತು ನೀರಿನದು ವೇಸ್ಟ್ ನೀರಿನದು ಇಲ್ಲಿ ಈ ವಠಾರದ ಪರಿಸರದ ಮಧುರ ಪರಿಸರದಲ್ಲಿ ಅದನ್ನು ನಾವು ಪ್ಲಾಸ್ಟಿಕಲ್ಲಿ ಸ್ಟೋರ್ ಮಾಡಿ ಮೋಟ್ರ್ ಮಾಡಿ ಪಂಪ್ ಮಾಡಿ ಇನ್ನೊಂದು ಕಡೆ ಇದನ್ನು ಬೇರೆ ಕಡೆ ಕೊಂಡೋಗ್ತಾರೆ ಟ್ಯಾಂಕಲ್ಲಿ. ಮತ್ತು ಬೇರೆ ಉಳಿದಲ್ಲಿ ಜನ ಇಲ್ಲದ ಪ್ರದೇಶಕ್ಕೆ ಮಧುರ ಭಾಗದಲ್ಲಿ ಯಾವ ಬಾವಿಗೆ ನೀರು ನಮ್ಮ ಇಲ್ಲಿ ಕೊಳ ಅದನ್ನು ಯಾವುದು ಅಶುದ್ಧಿ ಬರದಾಗೆ ನೋಡಿಕೊಳ್ಳೋದಂತ ಮಾಡಿಕೊಂಡು, ಮತ್ತು ನೀರಿನ ವ್ಯವಸ್ಥೆ ಆಗಿ ಸುಮಾರು ಒಂದು 65 ಜನ ಟೀಮ್ ಇದೆ. ನಮ್ಮ ಆಫೀಸು ಆ ಕಡೆ ಇದ್ದಾರೆ ಅನ್ನದಾನ ಛತ್ರ ಹತ್ರ, ಅದರಲ್ಲಿ ಪ್ರಮುಖರು ಮತ್ತು ಅದರ ಕನ್ವೀನರ್ಗಳಿದ್ದಾರೆ. ಈಗ ನಮಗೆ ಡ್ಯೂಟಿ ಅಂದರೆ ಇಲ್ಲಿ 4 ಟ್ಯಾಂಕ್ ಇದೆ, ಇಲ್ಲಿ ಸಾಧಾರಣ 5,000 ಅಂಥದ್ದು 6 ಟ್ಯಾಂಕಿ 8 ಟ್ಯಾಂಕ್ ಇಟ್ಟಿದ್ದಾರೆ. 8 ಟ್ಯಾಂಕಿ 40 ಸಾಕಿ ಸರಾಸರಿ. ಅದೇ ಪ್ರಕಾರ ಇನ್ನೊಂದು ಕಡೆ ಉಂಟು ಅಲ್ಲಿ ಮೇಲೆ ಮನೆ ಹತ್ರ, ಅಲ್ಲಿ ಸಾಧಾರಣ 20,000 ಲೀಟ್ರು. ಅದೇ ಪ್ರಕಾರ ಕೈ ತೊಳೆಯೋ ನೀರು ಬೇರೆ ಒಂದು 10,000 ಲೀಟ್ರ್ ಆಚೆ ಉಂಟು. ಆ ದೇವರದಿಂದ ಇಷ್ಟು ದೇವರದಿಂದ ಮೋಟ್ರ್ ಏನಾದರೆ ನಮ್ಮ ಕಡೆಯಿಂದ ಆವಾಗಲೇ ಹೋಗಿ ಅದನ್ನು ರಿಪೇರಿ ಮಾಡ್ತಾರೆ. ಮತ್ತು ಇಲ್ಲಾಂದರೆ ಬೇರೆ ಕಡೆ ಆ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಉಂಟು, ಪೈಪಿನ ವ್ಯವಸ್ಥೆ. ಆ ಕಡೆಯಲ್ಲಿ ನೀರಿಗೆ ಯಾವ ತೊಂದರೆ ಆಗೋದಿಲ್ಲ. ಮತ್ತು ಇಲ್ಲಿ ಟ್ಯಾಂಕಿ ಅಂದರೆ ಟ್ಯಾಂಕಿ ಸರಾಸರಿ ಇಲ್ಲೇ ಒಬ್ಬರಿಗೆ ಚಾರ್ಜ್ ಕೊಟ್ಟಿದ್ದಾರೆ. ಅವರು ಸರಾಸರಿ ರಾತ್ರಿ ಹಗಲು ಅಂತ, ಹಗಲು ಬರುವವರು ಇದ್ದಾರೆ,
ರಾತ್ರಿ ಬರೋರು ಇದ್ದಾರೆ. ಹಗಲು ಅಂತ ಅವರು ಮೋಟ್ರ್ ಹಾಕಿಕೊಂಡೇ ಇರ್ತಾರೆ. ಇಲ್ಲಿ ನೋಡ್ತಾರೆ ನೀರು ಕಮ್ಮಿ ಆಗಿದೆ, ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ, ಇಲ್ಲಿಯೇ ಕೂತು ಈ ನೀರಿನ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತಾರೆ. ನೀರು ಯಾರಿಗೆ ಯಾವ ತೊಂದರೆ ಬರದಂತೆ ದೇವರದಿಂದ ನಾವೊಂದು ಆ ಕಾರ್ಯಕ್ರಮ ನಾವು ಹಮ್ಮಿಕೊಟ್ಟಿದ್ದೇವೆ, ಅದಕ್ಕೆ ಯಶಸ್ವಿಯಾಗುವಂತೆ ದೇವರು ನಮಗೆ ಆರೋಗ್ಯ ಮಾಡಿಕೊಟ್ಟಿದ್ದಾರೆ. ಅದು ಯಾವ ಇಲ್ಲಿ ರಾತ್ರಿ ಆಗಲು ದುಡಿದ್ರೆ ಸಹ ಆಯಾಸ ಆಗುವುದಿಲ್ಲ ದೇವರದಿಂದ, ಅದೊಂದು ಭಯಂಕರ ತೋರ್ತದೆ. ಬಾಕಿ ಕೆಲಸಕ್ಕೆ ಹೋದ್ರೆ ನಮಗೆ ಪುನಃ ಆಯಾಸ ಆಗ್ತದೆ. ಇವತ್ತು ನಾಳೆ ನಾವು ಈಗ ನಿನ್ನೆ ಕೆಲವು ನಮ್ಮ ಸಹೋದರರು 2 ಗಂಟೆ 3 ಗಂಟೆ ರಾತ್ರಿ ಹೋಗಿದ್ದಾರೆ, ಇವತ್ತು 8 ಗಂಟೆಗೆ ಬಂದಿದ್ದಾರೆ ಪುನಃ. ಆ ನೀರಿನ ಯೋಜನೆ ಹಾಗೆ ನಡೀತಾ ಉಂಟು ದೇವರಿಂದ. ಅವರು ಹೇಳಿದಾಗೆ ನೀರಿನ ಒಂದು ಯೋಜನೆ ಅಂದರೆ ಇಲ್ಲಿ ಯಾವುದಕ್ಕೂ ಪಕ್ಕ ಕಟ್ಟಾಗುವಂತಿಲ್ಲ, ಯಾವುದು ಎಲ್ಲಿಂದ ರೀತಿ ಒಂದಲ್ಲಿ ರೀತಿ ನೀರು ಬರ್ಬೋದು ಅಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕಳೆದ 27ರಿಂದ ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಹೌದು ಹೌದು, ಇವತ್ತಿಗೆ 4 ದಿವಸ ಆಯಿತು. 4 ದಿವಸ ಆಯಿತು. ಸೊ ಈ 4 ದಿವಸದಲ್ಲಿ ನೀರಾವರಿ ನಿಮ್ಮ ವ್ಯವಸ್ಥೆ ಹೇಗೆ ಸಕ್ಸಸ್ಫುಲ್ ಆಗಿ ಏನು ಸಮಸ್ಯೆಗಳಿಗೆ ಬಂದಿದೆ? ಇಲ್ಲ, 1-2 ಕಡೆ ಸಮಸ್ಯೆ ಅಂದರೆ ನಮಗೆ ಮೋಟ್ರ್ ಅಂತಲೇ ಇದು ಎಲೆಕ್ಟ್ರಾನಿಕ್ಸ್ ಅಲ್ಲ, ಹಾಗೆ ಅದಕ್ಕೆ ಅದಕ್ಕೆ ಇರುವಂಥ ಜನ ನಮ್ಮ ಕೈಯಲ್ಲಿ ಆಲ್ರೆಡಿ ಇದ್ದಾರೆ. ಅವರು ಆ ರೀತಿಯಲ್ಲಿ ಕಡಿಮೆ ಏನು ತೋರ್ತದೆ ಅದನ್ನು ಸುಧಾರಿಸಿಕೊಂಡು ಹೋಗ್ತಾರೆ. ಅದನ್ನು ಸುಧಾರಿಸಿಕೊಂಡು ಮತ್ತೆ 65 ಜನ ಇದು ನಿರಂತರ ಕೆಲಸ ಮಾಡ್ತಾರೆ, ಸೇವೆ ಆಗಿ. ನೀವು 24 ಗಂಟೆ ರಾತ್ರಿ ಇಲ್ಲಿ ಡೇ ನೈಟ್ ಇರ್ತಾರೆ, ನೀರು ಯಾವ ಹೊತ್ತಿನಲ್ಲಿ ಖಾಲಿ ಆಗುದಿಲ್ಲ. ನಾವು ಇವತ್ತು ಇಲ್ಲ ಈಗ ಇವತ್ತಿನ ಸೇವೆಗೆ ನಮ್ಮ ಟೀಮಲ್ಲಿ ಒಂದು ಸೇವೆ ಮಾಡಲಿಕ್ಕೆ ಎಲ್ಲರೂ ಸೇವೆ ಮಾಡೋದು. 1 ತಿಂಗಳ ಮುಂಚೆ ಒಂದು ಸೇವೆ ಮಾಡಿದ್ದು, ಇದನ್ನು ಆಲ್ಟರ್ನೇಟಿವ್ ಆಗಿ ಮಾಡಿದಲ್ಲ. ಇಲ್ಲಿ ಇರುವಂತಲ್ಲ ಎಲ್ಲ ಇಲ್ಲಿಂದ ಅನ್ನದಾನ ಛತ್ರಕ್ಕೆ ಅದನ್ನು 1-2-3 ಕಿಲೋಮೀಟರ್ ಆಚೆ ಇರುವುದು ಅದು ಇಲ್ಲಿಂದ ಹೋಗುದು, ಎತ್ತರ ಇಲ್ಲಲ್ಲ, ಇದೆಲ್ಲ ಲೆವೆಲ್ ಆದ ಪ್ರದೇಶ, ಗದ್ದೆ ಪ್ರದೇಶ. ಅದಕ್ಕೆ ಬೇರೆ ಈ ದೊಡ್ಡ ಟಂಕಿ ಆದ ಕಾರಣ ಅಟ್ಟಳಿಗೆಯನ್ನು ಮಾಡಲಿಕ್ಕೆ ಆಗುದಿಲ್ಲ. ನಾವು ಈ ಕಟ್ಟಡವನ್ನು ಉಪಯೋಗಿಸಿಕೊಂಡಿದ್ದಾರೆ. ದೇವಸ್ಥಾನದ ಪಕ್ಕದ ಈ ಒಂದು ಕಟ್ಟಡವನ್ನು ಕಟ್ಟಡದ ಮಾಳಿಗೆಯಲ್ಲಿ 5 1 2 3 4 5 25,000 ಲೀಟರ್ 25,000 ಲೀಟರ್ ಟ್ಯಾಂಕಿಯನ್ನು ನೀವು ಮಾಡಿದ್ದೀರಿ. ದೇವಸ್ಥಾನದ 30 ಟ್ಯಾಂಕಿ ಬೇರೆ ಬೇರೆ, ಸರಿ ಸರಿ. ಅದು ಅಲ್ಲದ ಅನ್ನ ಛತ್ರಕ್ಕೆ ಬೇರೆ ಒಂದು 20,000 ಲೀಟರ್ ಅಲ್ಲಿ ಇಟ್ಟಿದ್ದೇವೆ. ಹೊಳೆ ಆ ಬದಿಯಲ್ಲಿ ಟ್ಯಾಂಕ್ ಇಟ್ಟಿದ್ದೇವೆ ಅಲ್ಲಿ. So, ಅದೇ ರಾತ್ರಿ ಈಗ ನಿಮ್ಮ ಶಿಫ್ಟಿನಲ್ಲಿ ಕೆಲಸ ಮಾಡ್ತಾರೆ? ಹಾಗೆ ಶಿಫ್ಟ್ ಆಗಿ, ಯಾಕಂದರೆ ಈಗ ನಮಗೆ ಸಾಧಾರಣ ಇಲ್ಲಿ 12 ಗಂಟೆವರೆಗೆ ಅನ್ನದಾನ ನಡೀತಿರ್ತದೆ. ಮತ್ತು ಬೆಳಿಗ್ಗೆ ಜಾವಾಗೆ 3 ಗಂಟೆಗೆ ಅವರು ಶುರು ಮಾಡ್ತಾರೆ ಪುನಃ. ಆಗ ಈ ಜಾವಗೆ ನೀರು ಉಂಟಾ ಇಲ್ಲ ಅಂದರೆ ರಾತ್ರಿ ಹೋಗಿ ನಾವು ಪುನಃ ನೋಡಿ ಹೋಗಿ ಇಲ್ಲಿ ಇರುವವರ ಹತ್ರ ಹೇಳ್ತಾರೆ. ಅವರು ಪುನಃ ಬೆಳಿಗ್ಗೆ ಅವ್ರು ನೋಡಿಕೊಂಡೇ ಇರ್ತಾರೆ, ಬೆಳಿಗ್ಗೆ ಅಲ್ಲಿ ನೀರು ಉಪಯೋಗ ಆಗೋದು. ಆ ರೀತಿ ಕೆಲಸ ಮುಂದುವರಿತದೆ ದೇವರದಿಂದ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ. ಇದರಲ್ಲಿ ಕನ್ವೀನರ್ ಉಂಟು, ಪ್ರಮುಖ ಇದ್ದಾನೆ, ಹಾಗೇನಿಲ್ಲ, ಎಲ್ಲರೂ ಕೆಲಸ ತಿಳಿದವರು. ಆದ ಕಾರಣ ದೇವ ಸೇವೆ ಅಂತ ಬೇರೆ ಉದ್ಯೋಗದಲ್ಲಿ ಇದ್ದುಕೊಂಡು ಅಲ್ಲ ನಮ್ಮ ಪ್ಲಂಬಿಂಗಿನ ಕೆಲಸದವರು, ಅದನ್ನು ಒಟ್ಟಿಗೆ ಮಾಡಿ ಅವರೆಲ್ಲ ಪ್ಲಂಬಿಂಗಿನ ಸೇವೆಗೆ ಅಂತೇಳಿ ಕೆಲವರನ್ನು ನಾವೆಲ್ಲ ಒಟ್ಟಿಗೆ ನೀವು ಸ್ವಯಂ ಸೇವೆ ಮಾಡ್ತೀರಿ. ನಮ್ಮ ಈಗ ಇದು ಅವರು ವೃತ್ತಿಯ ನೋಡಿ ಪ್ಲಂಬಿಂಗ್ ಸರ್ವಿಸಸ್. ಯಾಕಂದರೆ ನಾವು ಈ ಥರ ಮಾಡ್ಲಿಕ್ಕೆ ಕಾರಣ ಅಂದರೆ ನಾವು ಕಮಿಟಿ ಹತ್ರ ಮಾತಾಡುವಾಗ ಅವ್ರು ಹೇಳಿದರು, ನಿಮಗೊಂದು ಪ್ರತ್ಯೇಕ ನೀವು ಇಟ್ಕೊಳ್ಳಿ. ಯಾಕಂದರೆ ಎಲ್ಲ ಥರ ಬ್ಯಾಡ್ಜಿ ಶಾಲ್ ಅಂತ ಕೊಟ್ಟರೆ ತಿಳ್ಕೊಳ್ಳೋದಿಲ್ಲಲ್ಲ ಯಾರು ಏನು ಅಂತೇಳಿ ಜನದ ಎಡೆಯಲ್ಲಿ. ಆಗ ಅವರು ನಮ್ಗೆ ಪರ್ಮಿಷನ್ ಕೊಟ್ಟು ನಮ್ಮ ಬೇರೆ ಬೇರೆ ಸ್ಪಾನ್ಸರ್ಶಿಪ್ಪಿಂದ ನಮಗೆ 10 ದಿನಕ್ಕೆ 10 ಬಟ್ಟೆ ಕೊಟ್ಟಿದ್ದಾರೆ. ಅವರೇ ಕೊಟ್ಟಿದ್ದು. ಅವರು ನಮ್ಮ ಕೆಲಸ ಪ್ರೇರಣೆ ನೋಡಿ ಅವರಿರಲಿ, ಅವರು ಸುಮಾರು ಕಷ್ಟಪಡ್ತಾರೆ ಅಂತ ಅವರಿಗೊಂದು ಚೇಂಜಸ್. ಯಾಕಂದರೆ ಪ್ರೋತ್ಸಾಹ ಅಂದರೆ ಕಾಣ್ತಾ ಇರ್ತಾರಲ್ಲ ನೀವು ಹೇಳಿದಾಗೆ ಆ ಥರ. ಈಗ 1 ತಿಂಗಳು ಮೊದಲೇ ಈಗ ನೋಡಿ ನಿಮ್ಮ ಸಂಜೆ ಹೊತ್ತಲ್ಲಿ ಬರ್ತದೆ, ರಾತ್ರಿ ಮಾಡ್ತೀವಿ, ಬೆಳಿಗ್ಗೆ ಹೋಗ್ತೀವಿ ಕೆಲಸ ಜಾಬಿಗೆ ಮತ್ತು ಈ ಟ್ಯಾಂಕ್ ಅಂದರೆ ಎಲ್ಲ ದೇವಸ್ಥಾನ ಮರಣ ಭಟ್ಟ ಮಂತ್ರಿಗಳಿಂದ ಅವರಿಗೆ ಅವ್ರ ಹತ್ರ ನಾವೇ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಮಧುರು ಅಂತ ಹೇಳಿ ಕೊಡ್ತಾರಲ್ಲ ಅವರು ಮೇಲ್ ಕಮಿಟಿ ಹತ್ರ ಅನುವಾದ ಕೇಳಿ ಅವ್ರ ಹತ್ರ ಕೇಳಿ ತಗೊಂಡು ಬರೋದು, ಮತ್ತು ಇಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳೋದು. ಸೊ ಸಾಧಾರಣ ಎಷ್ಟು ಪೈಪು ಈಗ ಇಡೀ ಏರಿಯಾ ನೋಡಿದ್ರೆ ಇಲ್ಲಿನ ವ್ಯವಸ್ಥೆಗಳು ಸುತ್ತ ದೇವಸ್ಥಾನದ ಸುತ್ತ ಸಾಧಾರಣ 1 ಕಿಲೋಮೀಟರ್ವರೆಗೆ 1-2 ಕಿಲೋಮೀಟರ್ ಪೈಪ್ ಲೈನ್ಗಳು ಎಲ್ಲ ಈಗ ಇದು ಔಟ್ಲೈನ್ ಎಲ್ಲ PVC, ಮತ್ತೆ ಬಾಕಿ ಮೋಟ್ರಿಂದ ಬರೋದೆಲ್ಲ ಅಲ್ಕತ್ತನ ಮೋಟ್ರ್. ಅಂದರೆ ಈಗ ಹೊಸದಾಗಿ ನಾವು ಹೇಳಿದ ಕಾರಣ ಅಲ್ಲಿ ಒಂದು ವೀರಭದ್ರ ಧರ್ಮಸ್ಥಳ ಅವರ ಒಂದು ಬಿಲ್ಡಿಂಗ್ ಉಂಟಲ್ಲ, ಅಲ್ಲಿ ಒಂದು ಬೋರ್ ಹಾಕಿದ್ದು ಹೊಸದು, ಅದರಿಂದ 2 ಇಂಚ್ ಪೈಪ್ ಇಲ್ಲಿ ಡೈರೆಕ್ಟ್ ಬರೋದು ಮೋಟ್ರ್. ಆ ಮೋಟ್ರ್ ಸ್ವಿಚ್ ಎಲ್ಲ ಇಲ್ಲಿಟ್ಟು ಇವರು ನಿಯಂತ್ರಣ ಮಾಡ್ತಿರ್ತಾರೆ. ಇದು ಈ ಭಾಗಕ್ಕೆ ಮಾತ್ರ ಇಲ್ಲಿ ಉಂಟು, ಅಲ್ಲಿ ಉಂಟು. നല്ല രീതിയിൽ എല്ലാം ഓക്കി ടോക്കിലാണ് എല്ലാം നോടി ഇങ്ങോട്ട് സമ്പർക്കം. അതെ അതെ കറണ്ട് അതെ അതെ അതെ. ನಮ್ಮ ಗ್ರೂಪಲ್ಲಿ ಈಗ ಪ್ಲಂಬಿಂಗ್ ವಿಷಯ ಮಾತ್ರ ಇರುವುದು, ಇಲ್ಲಿ ಪ್ಲಂಬಿಂಗ್ ಮಾತ್ರ. ಇದಕ್ಕೆ ಬೇಕಾಗಿ ಮಾಡು 65-108 ಜನ ಇದ್ದಾರೆ. ಅದರಲ್ಲಿ 65 ಜನ 60-70 ಜನ ಆ್ಯಕ್ಟಿವ್ ಅಂತ ಈ ಪರಿಸರದಲ್ಲೇ ಇರ್ತಾರೆ ಎಲ್ಲಿ ಹೋದ್ರು ಸಹ. ಅಲ್ಲ ವಾಕಿ ಟಾಕಿಯಲ್ಲಿ ಸಿಗ್ತದೆ ಅವ್ರದ್ದು ರೇಂಜಲ್ಲಿ ಸಿಕ್ಕಿದ್ರೆ ಗ್ರೂಪ್ ಆಗುವಾಗ ಚಾಲು ಇರ್ತದೆ, ಅದರಲ್ಲಿ ಮೆಸೇಜ್ ಆಗ್ತಾ ಇರ್ತವೆ. ಅವ್ರು ನೋಡಿಕೊಂಡು
ನೋಡಿಕೊಂಡು ಅವರೇ ಆಲ್ಟ್ರೇಟ್ ಆಗ್ತಾರೆ. ಅಲ್ಲಿ ಆಗಿ ಈಗ ಇದ್ರೆ ಪರಸ್ಪರ ಹೇಳಿಕೊಳ್ತಾರೆ. ಒಬ್ಬನೇ ಹೋಗ್ಬೇಕು ಹಾಗೇನಿಲ್ಲ, ಅವರು ಹೋಗ್ಲಿ ಅವರು ಇದ್ದಾರೆ ಹಾಗೇನಿಲ್ಲ. ಈಗ ನಾವು ಇಲ್ಲಿ ಇವರು ಇರೋದು ಚಾರ್ಜಿ, ನಾವು ಒಂಥರ ಊಟವಾಗಿ ಈಗ ಜಸ್ಟ್ ಬಂದಷ್ಟೇ. ನಮಗೆ ಆಫೀಸ್ ರೂಮ್ ಇರೋದು ಮೈನ್ ಅಡಿಗೆ ಕೋಣೆ ಹತ್ರ, ಅಲ್ಲಿ ಒಂದು ಆಫೀಸ್ ಇದೆ ನಮಗೆ. ಹೌದು. ದೇವಸ್ಥಾನದ ಸಮೀಪದ ನೂತನ ಕಟ್ಟಡದ ಮೇಲ್ಛಾವಣಿಯಲ್ಲಿ ನಾವಿದ್ದೇವೆ. ಇಲ್ಲಿ ನೀರಾವರಿ ವ್ಯವಸ್ಥೆಯ ವಿವರಗಳನ್ನು ಈಗ ನಿಮಗೆ ಇಲ್ಲಿನ ಕಾರ್ಯಕರ್ತರು ನೀಡಿದ್ದಾರೆ. ಇನ್ನಷ್ಟು ವಿವರಗಳಿಗೆ ನಾವು ಕ್ಷೇತ್ರಕ್ಕೆ ಹೋಗೋಣ. ದೇವಸ್ಥಾನದ ಪರ್ಮನೆಂಟ್ ಟ್ಯಾಂಕ್ ನೋಡಿ, ಈ ಟ್ಯಾಂಕ್ ಇದೆಯಲ್ಲ, ಇದು ಈ ಬಿಲ್ಡಿಂಗಿನ ಉಪಯೋಗಕ್ಕೆ ಇರುವಂಥ ನೀರಿನ ಸಂಗ್ರಹದ ಟ್ಯಾಂಕ್. ಈ ಕಾರ್ಯಕ್ರಮದ ಉತ್ಸವಕ್ಕೆ ಸಂಬಂಧಪಟ್ಟ ಟ್ಯಾಂಕ್ ಅಲ್ಲ, ಬಟ್ ಇದು ಎತ್ತರದ ಪ್ರದೇಶದಲ್ಲಿದೆ. ಮಧೂರು ಶ್ರೀ ಕ್ಷೇತ್ರದ ಉತ್ಸವದ ಸಮಯದ ನೀರಾವರಿ ವ್ಯವಸ್ಥೆಯಲ್ಲಿ ತಂಡದಲ್ಲಿ ಮಧೂರಿನವರೇ ಆದ ಗೋಪಾಲಕೃಷ್ಣ ತುಂಗ ಅವರಿದ್ದಾರೆ. ಅವರು ಕಾಸರಗೋಡಿನ ಹಿರಿಯ ಒಬ್ಬರು ಪ್ಲಂಬಿಂಗ್, ಎಲೆಕ್ಟ್ರಿಕಲ್ ಮತ್ತು ಈ ಎಲ್ಲ ಸೆಕ್ಷನ್ಗಳಲ್ಲಿ ಭಾಳ ನುರಿತವರು. ಸ್ವಾಮಿ, ಇಲ್ಲಿ ಅವರು ಈಗ ಈ ನೀರಾವರಿ ವ್ಯವಸ್ಥೆಯ ಈ ಕಟ್ಟಡದಲ್ಲಿ ಇದ್ದಾರೆ. ಇಲ್ಲಿ ನಾನು ನೋಡ್ತಾ ಇರೋದು ಭಾಳ ವಿಶೇಷವಾಗಿದೆ ನೋಡಿ. ಪ್ಲಂಬಿಂಗ್ ಸೆಕ್ಷನ್ ನಂಬರ್ 19 ಅಂತ ಇದೆ, ಸಿಂಧು ಅಂತ ಇದೆ. ಏನು ನಿಮ್ಮ ವ್ಯವಸ್ಥೆಯಲ್ಲಿ ಅಲ್ಲಲ್ಲಿ ನಾನು ಈ ಬೋರ್ಡ್ ನೋಡಿದೆ, ಏನು ವಿವರ ಅದೇ? ಒಂದೊಂದು ಕಡೆ ನಮ್ಮ ಜೊತೆ ಇರುವ ಕೆಲಸಗಾರರು ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ನಮ್ಮ ಗ್ರೂಪಲ್ಲಿ ತಿಳಿಲಿಕ್ಕೋಸ್ಕರ ಒಂದೊಂದು ನಂಬರ, ಒಂದೊಂದು ಅದೇ ಥರ ಹೆಸರನ್ನು ಇಟ್ಟಿರ್ತಾರೆ. ಉತ್ಸವದ ಬೇರೆ ಬೇರೆ ಕಡೆಗಳಲ್ಲಿ ಈ ಥರದ ಬೋರ್ಡ್ ಇದೆ ಎಲ್ಲ ಕಡೆ. ಒಳಗಿನ ಸಂಪರ್ಕಕ್ಕೆ ಅನುಕೂಲಕ್ಕೋಸ್ಕರ ಈ ಥರ ಬೋರ್ಡ್ ಇಟ್ಟಿದ್ದೇವೆ. ಮತ್ತು ಇಲ್ಲಿ ಸ್ವಿಚ್ ಬೋರ್ಡ್ಗಳನ್ನು ಕಾಣ್ತಾ ಇದ್ದೇನೆ, ಇದೇನು? ಇದು ಇಲ್ಲಿಂದಲೇ ಆಪ್ರೇಟ್ ಆಗ್ತಾ ಇರೋದು. 5 HP 2 ಸಬ್ಮರ್ಸಿಬಲ್ ಪಂಪು ಇಲ್ಲಿ ವರ್ಕ್ ಆಗ್ತಾ ಇದೆ. ಅದು ಆಪ್ರೇಟಿಂಗ್ ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದೇವೆ. ಆಮೇಲೆ ಇದು 5 HP ರಶ್ ಇರುವ ಟೈಮ್ಗಳಲ್ಲಿ 2 ಮೋಟ್ರು ಒಟ್ಟಿಗೆ ಸ್ಟಾರ್ಟ್ ಮಾಡಬೇಕಾಗಿ ಬರುತ್ತದೆ. ಅಲ್ಲದ ಸಮಯದಲ್ಲಿ ಒಂದು ಮೋಟ್ರನ್ನು ನೀರು ತುಂಬಿದಾಗ ನೋಡಿಕೊಂಡು ನಮ್ಮ ಜೊತೆ ಇರುವ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಆಪರೇಟ್ ಮಾಡ್ತಾ ಇದ್ದಾರೆ. ನೋಡಿ, ನೀರಾವರಿ ವ್ಯವಸ್ಥೆಯ ಒಂದು ಮೇನ್ ಬೋರ್ವೆಲ್ ರಾಜಗೋಪುರದ ಸಮೀಪವೇ ಇದೆ. ಇದು ಇಡೀ ಬ್ರಹ್ಮಕಲಶೋತ್ಸವಕ್ಕೆ ನೀರು ಪೂರೈಕೆ ಮಾಡುವಂಥ ಒಂದು ಬೋರ್ವೆಲ್ ಇದು. ನೋಡಿ, ಅದರ ಪ್ಲಂಬಿಂಗ್ ಸೆಕ್ಷನ್ ನಂಬರ್ 18 ಅಂತ ಅದನ್ನು ಪರಸ್ಪರ ಅವರೊಳಗೆ ಗೊತ್ತಾಗಲಿಕ್ಕೆ ಇಟ್ಟಂಥ ಹೆಸರು. ನೋಡಿ, ಇದು ಮೇನ್ ಅತಿಥಿಗಳ ಈ ತತ್ಕಾಲಕ್ಕೆ ಅತಿಥಿಗಳ ಒಂದು ಚೇಂಬರ್ನ ಒಳಗೆ ಈ ಬೋರ್ವೆಲ್ ಇದೆ. ದೇವಸ್ಥಾನದ ಉತ್ಸವದಿಂದ ಮೊದಲು ಈ ಒಂದು ನೀರಾವರಿ ವ್ಯವಸ್ಥೆಯನ್ನು ನಿಮ್ಮ ತಂಡದವರು ಒಪ್ಪಿಕೊಂಡಿದ್ದೀರಿ. ಹೇಗೆ ಈಗ ಬಿಗಿನಿಂಗ್ ಯಾವ ಥರ ನೀವು ಇದನ್ನು ಸಂಯೋಜನೆ ಮಾಡಿದ್ದೀರಿ? ಅಂದರೆ ನಾವೆಲ್ಲ ಪ್ಲಂಬರ್ಸ್ ಒಂದು ಗ್ರೂಪ್ ಇತ್ತು. ಆ ಗ್ರೂಪ್ನವರೆಲ್ಲ ತೀರ್ಮಾನ ತಗೊಂಡು ಯಾವ ರೀತಿಯಲ್ಲಿ ಎಲ್ಲಿ ಟ್ಯಾಂಕ್ ಅಳವಡಿಸಿದರೆ ಎಲ್ಲಿ ತನಕ ನೀರು ತಲುಪ್ಬೋದು ಹೈ ಹೆಡ್ಡಲ್ಲಿ, ಆ ಥರ ಮಾಡಿಕೊಂಡು ಅಂದರೆ ಈ ದೇವಸ್ಥಾನದ ಕಾಂಪ್ಲೆಕ್ಸು ಮೇಲ್ಗಡೆ ಟ್ಯಾಂಕ್ ಇಟ್ಟರೆ ಉತ್ತಮ ಅಂತೇಳುವ ತೀರ್ಮಾನಕ್ಕೆ ತಕ್ಕೊಂಡು ಎಲ್ಲರೂ ಸೇರಿ ಆ ಥರ ತೀರ್ಮಾನ ತಕ್ಕೊಂಡು ಇಲ್ಲಿ ಟ್ಯಾಂಕ್ ಅಳವಡಿಸಿದ್ದೇವೆ. ಇಲ್ಲಿ 5 ಟ್ಯಾಂಕ್ಗಳಿವೆ ಇದರ ಮೇಲೆ. ಆಮೇಲೆ ಭೋಜನ ಶಾಲೆ, ಮೇಯ್ನ್ ಭೋಜನ ಶಾಲೆಯ ಅಡುಗೆ ಮನೆಯ ಎದುರುಗಡೆ ಅಂದರೆ ಈ ದೇವಸ್ಥಾನದ ಪೂರ್ವ ಭಾಗದಲ್ಲಿ 4 ಟ್ಯಾಂಕ್ಗಳಿದೆ. ಅದಲ್ಲದೆ ಯಾವಾಗಾದರೂ ಕೈ ತೊಳಿಲಿಕ್ಕೆ ನೀರು ಒಂಚೂರು ಕಮ್ಮಿ ಆಯಿತು ಅಂದರೆ ಆ ಕಡೆ 2-3 ಟ್ಯಾಂಕ್ ಇದೆ. ಸ್ಪೇರ್ ಟ್ಯಾಂಕ್ ಇಟ್ಟು ಅಲ್ಲಿ ಕೈ ತೊಳಿಲಿಕ್ಕೆ ಕೊಡಲಿಕ್ಕೋಸ್ಕರ ಆ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲ ಅಂತ ಹೇಳ್ಬೋದು. ಬೋರ್ನ ಒಳಗಿನ ವ್ಯವಸ್ಥೆ ನಮಗಂತೂ ಅಲ್ಲ, ಒಳಗಿದ್ದವರಿಗೆ ಗೊತ್ತು. 11 ಟ್ಯಾಂಕ್ಗಳಿದೆ 5,000. ಆಮೇಲೆ ಈ ಬೋರ್ಗಳನ್ನು ದಾನಿಗಳು ಮಾಡಿಕೊಟ್ಟಿರ್ತಾರೆ. ಬಹುಶಃ ನಿಮ್ಮ ಪ್ಲಂಬರ್ಸ್ ತಂಡದವರ ಒಂದು ಉತ್ಸಾಹ, ನಿಮ್ಮೊಂದು ಕಾರ್ಯತತ್ಪರತೆ, ನಿಮ್ಮ ಒಂದು ಬೇಡಿಕೆ ನೋಡಿಕೊಂಡು ಅವರು ಬಹುಶಃ ಉದಾರವಾಗಿ ಕೊಡಲಿಕ್ಕೆ ಮನಸ್ಸು ಮಾಡಿದೆ ಅಂತ ನಾನು ಗ್ರಹಿಸ್ತೇನೆ. ದೇವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದ. ನೋಡಿ, ಈ ಉತ್ಸವದ ನೀರಾವರಿ ತಂಡದ ಈ
ಕಟ್ಟಡದ ಮೇಲ್ಭಾಗದಲ್ಲಿ ಅವರು ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸ್ಥಳ ನೋಡಿ ಹಗಲು ರಾತ್ರಿ ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ನೋಡಿ ಅವರ ಮಲಗುವಂಥ ಸ್ಥಳ ಒಂದು ಇದೆ, ಆ ಒಂದು ಗೋಣಿ ಚೀಲ ಇದ್ದರೆ ಅದಲ್ಲೇ ಮಲಗ್ತಾರೆ. ಬೇರೆ ಏನು ಅಂತ ಹೇಳಿದ್ರೆ ಕೆಲಸವೇ ಪರ್ಫೆಕ್ಟಾಗಿ ಈ ಒಂದು ವ್ಯವಸ್ಥೆ ನಡಿಬೇಕು ಅಂತ ಹೇಳುವಂಥ ಆ ದೇವರ ಮೇಲೆ ನಂಬಿಕೆಯಲ್ಲಿ ಅವರು ಮಾಡೋ ಕೆಲಸ ಅದ್ಭುತ ಕೆಲಸ ನೋಡಿ ಅವರು ಒಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ಯಾರೋ ಮಕ್ಕಳು ಬರ್ಬೋದು, ಯಾರೋ ಬರ್ಬೋದು, ಯಾರೋ ಆಗಂತುಗಳು ಬರ್ಬೋದು, ಅದನ್ನು ಸಹಿತ ಅವರೇ ಸ್ವತಃ ಜವಾಬ್ದಾರಿ ತಗೊಂಡು ಅದನ್ನು ಸಹಿತ ನೋಡ್ಕೊಳ್ತಾರೆ. ನೀರಾವರಿ ವ್ಯವಸ್ಥೆ ನೋಡಲು ದೇವಸ್ಥಾನದ ಹೊಳೆ ದಾಟಿ ಬಂದಿದ್ದೇವೆ. ಸ್ವಾಮಿ, ಇಲ್ಲಿ ಹೇಗೆ ನೀರಿನ ಪೈಪೆಲ್ಲ ಕಾಣ್ತಾ ಇದೆ? ಈ ಹೊಳೆ ಕಾಣ್ತಲ್ಲ, ಹೊಳೆಯಿಂದ ಸಮಸ್ಯೆ ಇತ್ತು, ನೀರು ಪೈಪನ್ನು ಹೇಗೆ ತರೋದು ಅಂತ. ಮತ್ತು ನಮ್ಮ ಸ್ವಯಂ ಸೇವಕ ನಮ್ಮ ಟೀಮ್ ಸೇರಿ ಅದಕ್ಕೆ ದಡ ಹಾಕಿ ಅದನ್ನು ನಾವು ಹೇಳಿದ್ದೇವೆ. 1 ತಿಂಗಳು ಮುಂಚೆ ಇಂಥ ಕೆಲಸ ಮಾಡಿದ್ದೇವೆ. ಈ ದಡ ಹಾಕಿ 2 ಲೈನ್ ಈ ದಡದ ಮೇಲಿಂದಾಗಿ ಈ ಕೆರೆಯಿಂದ ಮೇಲಿಂದಾಗಿ ಒಂದು ಈ 2 ಲೈನ್ ಇಲ್ಲಿ ಈ ಕಡೆ ಹೋಗ್ತೇವೆ. ಅದೇ ಥರ ಇನ್ನೊಂದು ದಡೆ ಮಾಡಿ ಆ ಕಡೆಯಿಂದ ಸಹ ಬೇರೆ ಒಂದು ಕಡೆ ಲೈನ್ ಹೋಗ್ತಾ ಉಂಟು. ಇನ್ನು ಹೊಳೆ ಮಧ್ಯದಿಂದಾಗಿ ಇನ್ನೊಂದು ಲೈನ್ ಹೋಗ್ತಾ ಉಂಟು. ಇದು ಹೊಳೆಯಲ್ಲೇ ಕ್ರಾಸ್ ಮಾಡಿದ್ದೇವೆ. ಯಾಕಂದರೆ ಹೊಳೆಯಲ್ಲಿ ಅಂದರೆ ಇದು ಮಾಡಿ ನಾವು ನೋಡೋದಿರೋದಿಲ್ಲ. ಇದನ್ನೀಗ ಈಗ ನಾವು ಮೋಟ್ರಲ್ಲಿ ತೋರಿಸಿದಾಗೆ ಇದನ್ನೊಂದು ನೋಡಲಿಕ್ಕೆ ಒಂದು 4-5 ಜನ ಇದ್ದಾರೆ. ಇದನ್ನು ಅವರು ನಿರಂತರ ನೋಡ್ತಾ ಇರೋದು. ಇಲ್ಲಿ ಒಟ್ಟಿದ ಇಲ್ಲಿ ತೋಟಗಳು ಬೀಳ್ತದೆ ಅಂತ ಅದಂತ ನೋಡ್ತಾ ಇದ್ದೇವೆ. ಒಟ್ಟಿದ್ರೆ ನೀರು ಹೋಗೋದು ಗೊತ್ತಾಗೋದಿಲ್ಲಲ್ಲ. ಹೌದು ನೋಡಿದ್ದೇವೆ, 1 ವಾರ ಮುಂಚೆ ಬಿಟ್ಟು ನೋಡಿದ್ದೇವೆ, ಟ್ರಯಲ್ ನೋಡಿದ್ದೇವೆ. ಮತ್ತು ಈಗ ನೋಡ್ತಾ ಇದ್ದೆ. ಯಾಕಂದರೆ ಇಲ್ಲಿ ತೋಟಗಳಿರೋದು, ಆದ ಕಾರಣ ಎಲ್ಲಿಂದ ಯಾವುದು ನಮ್ಮ ಅಡಿಕೆ ತೋಟ ಮರ ಉಂಟು, ತೆಂಗಿನ ಮರ ಉಂಟು, ಸಮಸ್ಯೆ ಆಗ್ತದಲ್ಲ. ಹೇಗೆ ನೀರು ಪೈಪ್ PVC ಮೇಲೆ ಕಡೆ ಇರೋದು ಅಗ್ದಾಕ್ಲಿಕ್ಕೆ ಅಂದರೆ ಅದು ನಮಗೆ ಪರ್ಮನೆಂಟ್ ಅಲ್ಲಲ್ಲ, ಈ ಟೆಂಪ್ರರಿಗೋಸ್ಕರ ಮಾಡಿದ್ದು ಸ್ವಲ್ಪ ಡ್ಯಾಮೇಜ್ ಇದೆ. ಆಲೋಚನೆ ಮಾಡ್ತಾ ಹಾಕಿದೆ ಯಾವ ರೀತಿಯಲ್ಲಿ ಬರೋದಾಗೆ. ಅದು ದೇವರ ನೀರು ಆಗಲಿಲ್ಲ. ನಮಸ್ತೆ. ನೋಡಿ, ಪ್ಲಂಬರ್ಸ್ನ ಒಂದು ಕಚೇರಿಗೆ ನಾನು ಬಂದಿದ್ದೇನೆ. ಈ ದೇವಸ್ಥಾನದ ನೀರಾವರಿಯ ಒಂದು ಉಸ್ತುವಾರಿಯನ್ನು ನೋಡಿಕೊಳ್ಳುವಂಥ ಒಂದು ಉತ್ಸಾಹಿ ತಂಡ ನೋಡಿ ಈ ಕಚೇರಿಯಲ್ಲಿದೆ. ಅವ್ರನ್ನ ಪ್ಲಂಬಿಂಗ್ ನೀರಾವರಿ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತಹ ಪ್ರತ್ಯೇಕ ಒಂದು ಸಮಿತಿ ಇದೆ. ಆ ಸಮಿತಿಯ ಸಂಚಾಲಕರು ಶ್ರೀಯುತ ರವಿ ನಮ್ಮ ಜೊತೆಗಿದ್ದಾರೆ. ಸರ್, ಇದು ಹೇಗೆ ನಿಮ್ಮ ಇಡೀ ಒಂದು ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ನೀವು ಭಾಳ ಏನೋ ಒಂದು ಟೆನ್ಷನ್ ಇಲ್ಲದೆ ಆರಾಮದಲ್ಲಿದ್ದೀರಿ, ಹೇಗೆ ನಿಭಾಯಿಸ್ತಾ ಇದ್ದೀರಿ? ಸರ್, ನಾವು 13ನೇ ತಾರೀಕಿಗೆ ಸ್ಟಾರ್ಟ್ ಮಾಡಿದ್ದೇವೆ. ಈ ಕಳೆದ 25-30 ದಿವಸದವರೆಗೆ ನಾವು ನಮ್ಮ ಕಾಸರಗೋಡು ಜಿಲ್ಲೆಯಲ್ಲಿರುವ ಪ್ಲಂಬರ್ 55 ಮಂದಿಯ ಒಟ್ಟು ಸೇರಿ ಮಾಡುವಂಥ ಒಂದು ಕೆಲಸ ನಾವು ಮಾಡಿದ್ದೇವೆ. ಇದರಲ್ಲಿ ಎಲ್ಲ ಯುವಕರು, ಹೆಚ್ಚಿನ ಯುವಕರು ಇದರಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಈ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಪ್ಲಂಬರ್ನವರು ಹೆಚ್ಚಿನವರು ನುರಿತ ಪ್ಲಂಬರ್ ಅವರು ಭಾಳಷ್ಟು ಶ್ರಮ, ಅವರು ಹೇಳಿದ ಕೆಲವು ನಿರ್ದೇಶನ ಪ್ರಕಾರ ನಮ್ಮ ಎಲ್ಲ ಯುವಕರು ಅಂದರೆ ಎಲ್ಲ ಪ್ಲಂಬರ್ಸ್ ಅವರು ಒಟ್ಟಿಗೆ ಒಂದಾಗಿ ಒಂದು ತಾಯಿಯ ಮಕ್ಕಳಾಗಿ ದುಡಿದು ನಾವು ಇವತ್ತಿಗೆ ಸ್ವಲ್ಪ ಆರಾಮಾಗಿ ಕೂತ್ಕೊಂಡಿದ್ದೇವೆ. ಅದಕ್ಕೆ ಕಾರಣವೇ ನಮ್ಮ ದುಡಿತ. ಅಂದರೆ ಬೇಕಾದಲ್ಲಿ ಯಾವ ನಮಗೀಗ 8-9 ಪಾಯಿಂಟ್ಗಳಿದೆ. ಆ ಪಾಯಿಂಟ್ಗಳಿಗೆ ನೀರಿನ ವ್ಯವಸ್ಥೆಗೆ 4-5 ಬೋರುಗಳನ್ನು ಅವರು ವ್ಯವಸ್ಥೆಗೋಸ್ಕರ ಒಬ್ಬೊಬ್ಬರ ಸಹಾಯಾರ್ಥವಾಗಿ ನಾವು ಅಲ್ಲಿ 4-5 ಬೋರುಗಳನ್ನು ಹಾಕಿಕೊಂಡು ಮೋಟ್ರು ಕೂಡ ಸಹಾಯಾರ್ಥವಾಗಿ ನಮಗೆ ಕೊಟ್ಟಿದ್ದಾರೆ. ಅಂದರೆ ಅದು ದೇವಸ್ಥಾನಕ್ಕೆ ಬಿಟ್ಟದ್ದು. ಆದರೆ ನಮ್ಮ ಈ ಪ್ಲಂಬಿಂಗಿನ ವಿಷಯ ನೋಡಿ ನಮ್ಮ ಪ್ಲಂಬರ್ರವರ ಮುಖಾಂತರ ನಮಗೆ ಆ ಮೋಟ್ರಿನ ವ್ಯವಸ್ಥೆಗಳು, ಡೋರಿನ ವ್ಯವಸ್ಥೆಗಳನ್ನು ಮಾಡಿ ಈಗ ಒಂದು ಸ್ಥಳದಲ್ಲಿ 30,000 ಟ್ಯಾಂಕಿಯನ್ನು ಇಟ್ಟಿದೆ, ಇನ್ನೊಂದು ಸ್ಥಳದಲ್ಲಿ 25,000 ಟ್ಯಾಂಕಿಯನ್ನು ಇಟ್ಟಿದ್ದೇವೆ. ಅದೇ ರೀತಿ 15,000 ಟ್ಯಾಂಕಿಗಳಿದೆ. ಇನ್ನಿತರ ಒಂದೊಂದು ಪಾಯಿಂಟಿಗೆ 10,000 ಹೀಗೆಲ್ಲ ಇಟ್ಟುಕೊಂಡು ದಿನಕ್ಕೆ 60 ಈಗಿನ ಇದು ನೋಡುವಾಗ ಒಂದು ದಿನಕ್ಕೆ 1 ಲಕ್ಷದಿಂದ ಮೇಲೆ ನೀರಿನ ವ್ಯವಸ್ಥೆ ಮಾಡಿ ನಮ್ಮ ಪ್ಲಂಬರ್ನವರು ಕೊಡ್ತಾ ಇದ್ದಾರೆ. ಪ್ಲಂಬರ್ರವರ ಈ ಸಾಹಸ ಅಂದರೆ ಒಂದು ಭಕ್ತಿಯಲ್ಲಿ ಮಾಡುವಂಥ ವಿಷಯವಾಗಿದೆ. ಇದು ಈ ದೇವಸ್ಥಾನದ ನಮ್ಮ ಒಂದು ಕೃಪೆ ಅಂತ ಹೇಳ್ಬೋದು. ಅಂದರೆ ಈ ಶಕ್ತಿ ಕೊಡಲು ನಮ್ಮ ಸಿದ್ಧಿವಿನಾಯಕ ಮತ್ತು ಮದಂತೇಶ್ವರನ ಒಂದು ಕೃಪೆ ನಮ್ಮಲ್ಲಿ ಇದೆ ಅಂತ ನನ್ನ ಅನಿಸಿಕೆ. ಅದೇ ರೀತಿ ನಡೀತಿದ್ದೆ. ಮತ್ತು ನಮ್ಮ ಅಧ್ಯಕ್ಷರು ಇದಕ್ಕೆ ಬಹಳ ಶ್ರಮಪಟ್ಟವರು. ಅದೇ ರೀತಿ ನಮ್ಮ ಇದರಲ್ಲಿ ಪ್ಲಂಬರ್ನವರು ಸಹ ಕೆಲವರು
ಅದು ನಮ್ಮ ಸೆಕ್ರೆಟರಿ ಮತ್ತು ಅಧ್ಯಕ್ಷರನ್ನು ನೋಡದೆ ಅವರು ಸ್ವಂತ ಇದರಲ್ಲಿ ಅವರ ಸ್ವಂತ ಬಲದಲ್ಲಿ ಸ್ವಂತ ಬೇಕಾದ ಸಾಮಗ್ರಿಗಳನ್ನು ಸಂಗ್ರಹಿಸಿ ಈ ಕಾರ್ಯ ಒಳ್ಳೆ ರೀತಿಯಲ್ಲಿ ನಮ್ಮ ವಿಜಯಕ್ಕೋಸ್ಕರ ಶ್ರಮ ಪಡ್ತಿದ್ದಾರೆ. ಇದುವೇ ನಮ್ಮ ಸಂಘಟನೆಯ ಒಂದು ಗೆಲುವು. ಚೇರ್ಮನ್ ಈಗ ನಮ್ಮ ಜೊತೆಗಿದ್ದಾರೆ. ಸ್ವಾಮಿ, ಈ ಒಂದು ಕಾರ್ಯಕ್ರಮದ ಕಳೆದ 27ರಿಂದ ಇಲ್ಲಿ ಉತ್ಸವ ಆರಂಭವಾಗಿದೆ. ಪ್ರತಿ ದಿವಸ ಈ ಲಕ್ಷ ಸಾವಿರಾರು ಬಹುಶಃ ನಿನ್ನೆ ಮೊನ್ನೆ ಯಾವ ಥರ ಜನ ಇದ್ದು ಪ್ರತಿಯೊಬ್ಬರಿಗೆ 1-2 ಲೀಟರ್ ನೀರು ಬೇಕಲ್ಲ, ಎಷ್ಟು ನೀರನ್ನು ನೀವು ಈಗ ಬಳಕೆಗೆ ಒದಗಿಸಿದ್ದೀರಿ ಅಂತ ಹೇಳ್ಬೋದಾ? ಹರಿ ಓಂ. ನಮಸ್ತೆ ಸರ್. ನಮಸ್ತೆ ಸರ್. ನಮಗೆ ಅದೇ ಈಗಾಗಲೇ ನಮಗೆ ನಿನ್ನೆ ಮತ್ತು ಇವತ್ತು 2 ದಿನದಿಂದ ಜನಸಾಗರವೇ ಹರಿದು ಬರ್ತಾ ಇದೆ. ಅಂದರೆ ನಿನ್ನೆ ಕೂಡ 1,15,000 ಭಕ್ತರು ಅನ್ನದಾನವನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತು ಕೂಡ 95-80 ಈಗ ತಿಳಿದಾಗೆ 95-98 1 ಲಕ್ಷದ ಒಳಗೆ ಇರುವಂಥ ಭಕ್ತರು ಸೇರಿದ್ದಾರೆ. ಇವತ್ತು ಅದು ರಜಾ ದಿನ ಆದ ಕಾರಣ ಸ್ವಲ್ಪ ಜಾಸ್ತಿ ಆಗಿದೆ. ಅದೇ ಅಷ್ಟು ಕೂಡ ಅವರಿಗೆ ಯೂಸ್ ಮಾಡುವಂಥದ್ದು ಕುಡಿಯುವಂಥ ನೀರಿನ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದು ಒಂದು ಸಾಧಾರಣ 3 ಲಕ್ಷ ಲೀಟರ್ನಷ್ಟು ನೀರು ಈಗಾಗಲೇ ಮುಗಿದಿರ್ಬೋದು ಅಂತ ಅಂದಾಜು ಕಾಣುತ್ತದೆ. ಅದೇ ಈ ಕಾರ್ಯಕ್ರಮದ ಒಂದು ಯಶಸ್ಸು ಮತ್ತು ದೇವರ ಅನುಗ್ರಹ. ಈ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆಯ ಈ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಿ ಕೆಲಸವನ್ನು ಮುಗಿಸಿದವೇ ಒಂದು ಸಂತೋಷ, ದೇವರ ಒಳಿದ ಸಂತೋಷ ಕೂಡ ಇದೆ. ನಾವು ಎಲ್ಲರೂ ಕೂಡ ಒಂದೇ ಮನೋಭಾವ ಹಾಗೂ ಕುಟುಂಬಸ್ಥರಾಗಿ ಇದ್ದೇವೆ. ಯಾರು ಕೂಡ ಅನ್ಯೋನ್ಯತೆಯನ್ನು ನಾವು ಇದು ನಿಮ್ಮ ದೃಷ್ಟಿಯಲ್ಲಿ ಸ್ವಯಂ ಸೇವೆ ಅಂದರೆ ಎಂಥದ್ದು? ಅಂದರೆ ಸ್ವಯಂ ಸೇವೆ ಅಂದರೆ ನಾವು ಯಾವುದಂದ್ರೆ ನಮ್ಮ ಸ್ವಯಂ ಆದರೆ ನಮ್ಮ ಸ್ವಂತದಾಗಿ ನಮ್ಮದೇ ಆದಂಥ ಕಾರ್ಯಕ್ರಮ, ಇದು ನಾವೇ ನಡೆಸುವಂಥ ಕಾರ್ಯಕ್ರಮ. ಆ ಭಾವನೆಯಲ್ಲಿ ನಾವು ಮುಂದುವರಿಸಿದ್ದೇವೆ. ಅದೇ ನಮ್ಮದೇ, ಇದು ನಮ್ಮ ಕಾರ್ಯಕ್ರಮ, ನಾವು ನಡೆಸುವಂಥ ಕಾರ್ಯಕ್ರಮ. ಆ ಭಾವನೆಯಲ್ಲಿ ನಾವು ಸ್ವಯಂ ಸೇವಕತ್ವವನ್ನು ಯಶಸ್ವಿಯಾಗಿದೆ. ಮತ್ತು ಅದಲ್ಲದೆ ಇದರಲ್ಲಿ ಸ್ವಲ್ಪ ಕಾರ್ಯಕರ್ತರು ಕೂಡ ಇದ್ದಾರೆ. ಸ್ವಲ್ಪ ರಾಷ್ಟ್ರಕ್ಕೆ ಬೇಕಾಗಿ ದುಡಿದಂಥ ಕಾರ್ಯಕರ್ತರು, ಒಳ್ಳೆಯ ಭಕ್ತರು, ರಾಷ್ಟ್ರ ಹಿತೈಷಿಗಳು ಇದ್ದಾರೆ. ನಮ್ಮ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಸಂದರ್ಶನ ಮಾಡಿದವರು, ಅಯೋಧ್ಯ, ಹಾಗೆ ಈಗ ಮಾತನಾಡಿದ ರವಿಯನ್ನ ಅಯೋಧ್ಯ ಕರಸೇವಕರಾಗಿದ್ದಾರೆ. ಅವರಿಗೆ ಅಷ್ಟು ಅನುಭವ ಸಹ ಇದೆ. ಇಲ್ಲಿ ಜಗನ್ನಾಥ್ ನಾಯಕ್ ಇದ್ದಾರೆ, ಅವರು ಭಾರಿ ದೊಡ್ಡ ಎಲೆಕ್ಟ್ರಿಷಿಯನ್ ನಮ್ಮ ಕಾಸರಗೋಡಲ್ಲಿ. ಅವರಂದರೆ ಎಲ್ಲ ಐಡಿಯಾ ನಮಗೆ ತುಂಬುವಂಥ ಧೈರ್ಯ ತುಂಬುವಂಥ ಮಾತುಗಳನ್ನು ಹಾಗೂ ಹಿರಿಯರ ಹತ್ರ ಮಾತಾಡೋದು ನಾವು ಅವ್ರ ಹತ್ರ ಹೇಳುವಾಗ ನಮ್ಮ ಹತ್ರ ನೀವೇ ಮಾತಾಡಿ ಮಾಡಬೇಕು. ಯಾಕೆಂದರೆ ಅದು ನಮ್ಮ ಒಂದು ಅನುಭವಕ್ಕೆ ಬೇಕಾಗಿ ಅವರಿಗೆ ಜವಾಬ್ದಾರಿಯನ್ನು ತಗೊಳ್ಳ ಆ ಧೈರ್ಯ ಬರ್ತದೆ. ಹೌದು, ಅದೇ ಹಾಗೆ ಅವರನ್ನು ಕೂಡ ನಾವು ಅಷ್ಟು ಕೂಡ ಹಿರಿಯರಾಗಿ ಕಂಡು ಎಂತ ಹೇಳಿದರು. ನನ್ನ ಹೆಸರು ಜಗನ್ನಾಥ್ ಅಂತ, ಕಾಸರಗೋಡಿನಲ್ಲಿ ಶ್ರೀ ಮಧೂರು ಶ್ರೀ ಮಹಾಗಣಪತಿ ದೇವಸ್ಥಾನ ಮೂಡಪ್ಪ ಸೇವಾ ಪರವಾಗಿ ನಮ್ಮೆಲ್ಲರ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಈ ನೀರಿನ ಟ್ಯಾಂಕಿಗೆ ನಾವು ಎಲ್ಲ ಒಂದೊಂದು ಹೆಸರನ್ನು ಇಟ್ಟಿದ್ದೇವೆ. ಹೆಸರು ಗಂಗಾ, ತುಂಗ, ಅದೆಲ್ಲ ದೇವರ ಹೆಸರು, ನೀರಿನ ಹೆಸರು. ತುಂಗಾ ನದಿ, ಗಂಗಾ ನದಿ, ಗಂಗಾ, ತುಂಗ, ಸರಸ್ವತಿ, ಕಾವೇರಿ, ಗೋದಾವರಿ, ಎಲ್ಲ ನದಿಯ ಹೆಸರು ನಾವು ಅಡಿಗೆ ಕೋಣೆಗೆ ಪಾಕಶಾಲೆಗೆ ಇಟ್ಟಿದ್ದೇವೆ. ನಾವು ಸ್ವಂತವಾಗಿ ನಾವೇ ಬೋರ್ಡ್ ಮಾಡಿಸಿ ನಾವೇ ಇಟ್ಟದ್ದು ಇಲ್ಲ. ಅದು ಬೇಕಾದರೆ ನಿನ್ನೆ ಒಂದು ಇದರಲ್ಲಿ ತೋರಿಸ್ತೇವೆ, ಅದರ ಹೆಸರೆಲ್ಲ ಬೇಕಾದ್ರೆ ನಿಮಗೆ ಕೊಡುವ. ಕರೆಕ್ಟಾಗಿ ನಾವು ಮಾಡಿಟ್ಟಿದ್ದೇವೆ. ಎಲ್ಲ ಪ್ರದೇಶ ನೀರು ಅಡಿಗೆ ಪಾಕಶಾಲೆಗೆ ಇದಕ್ಕೆ ಬೇಕಾದೆಲ್ಲ ಇಟ್ಟಿದ್ದೇವೆ. ಅದಕ್ಕೆಲ್ಲ ನಮಗೆ ಎಲ್ಲ ಸಹಕಾರ ಎಲ್ಲರದು ಇದೆ. ಮತ್ತು ನಮ್ಮ ಪ್ಲಂಬರ್ಸ್ನವರು ಎಲ್ಲರೂ ಯಾರು ಒಂದು ಭೇದ ಭಾವ ಇಲ್ಲದೆ ನಮ್ಮ ಕುಟುಂಬಸ್ಥರ ಹಾಗೆ ಒಂದೇ ಲೆಕ್ಕ ಫ್ಯಾಮಿಲಿಯಾಗಿ ನಾವು ಇದ್ದೇವೆ. ಅದು ಯಾರು ಕೂಡ ಎಂತ ಹೇಳಿದ್ರು ಕೂಡ ಕೂಡಲೇ ಮಾಡಿ ಕೊಡ್ತಾರೆ ಕೆಲಸಕ್ಕೆ. ಯಾರ ಹತ್ರ ಪ್ರೆಸ್ ಮಾಡಲಿಕ್ಕೆ ಬೇಕಾಗಿ ಬರೋದಿಲ್ಲ. ಕೂಡಲೇ ಏನಾದರೂ ಒಂದು ಫೋನ್ನಲ್ಲಿ ಮೆಸೇಜ್ ಹಾಕಿದರೆ ಒಂದು 10-15 ಜನ ಅಂತ ಕಂಪ್ಲೇಂಟ್ ಬಂದರೆ ಕೂಡಲೇ ಬಂದು ಅಲ್ಲಿ ಸೇರ್ತಾರೆ. ಹಾಗೆ ನಾವು ಎಲ್ಲ ದೇವರದಿಂದ ಸುಗಮವಾಗಿ ನಡೀತಾ ಇದೆ. ಧನ್ಯವಾದಗಳು. ನನ್ನ ಹೆಸರು ಸುಬ್ರಹ್ಮಣ್ಯ ಕಾರಂತ, ಪ್ರದೇಶವಾಸಿ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರ ಮನೆ. ಆದರೂ ನಾವು ಇಲ್ಲಿ 27ಕ್ಕೆ ಬ್ರಹ್ಮಕಲಶದ ಜೀರ್ಣೋದ್ಧಾರ ಕಮಿತಿಯ ಎಲ್ಲ ದೇವಸ್ಥಾನದ ಕಾರ್ಯಗಳು ಶುರು ಆದಕ್ಕಿಂತ ಮೊದಲು 1 ತಿಂಗಳು ಮೊದಲೇ ನಮ್ಮ ಕೆಲಸ ಶುರು ಮಾಡಿದ್ದೇವೆ.
ರಾತ್ರಿ ಹಗಲು ಎಂದು 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ ಆಗ್ತದೆ ನಾವು ಇಲ್ಲಿಂದ ಮನೆಗೆ ಹೋಗುವಾಗ. ರಾತ್ರಿಯೇ ಎಲ್ಲರೂ ರಾತ್ರಿಯೇ ಸೇವೆ ಮಾಡಿ ನಾವು ಆ ಟೈಮಿಗೆ ನಾವು ನೀರು ಕೊಡ್ತಾ ಇದ್ದೇವೆ. ಯಾವುದೊಂದು ಕುಂದು ಕೊರತೆ ಇಲ್ಲದೆ ಎಲ್ಲರಿಗೂ ಎಲ್ಲ ಕಡೆಯೂ ಒಂದು 200 ಟ್ಯಾಪ್ಗಳನ್ನು ನಾವು ಅಳವಡಿಸಿದ್ದೇವೆ ಸುಮಾರು ಕಡೆಯಾಗಿ. ಅಂತೂ ನಮ್ಮ ಜವಾಬ್ದಾರಿ ಹೇಳಿದರೆ ದಿನಕ್ಕೆ 1 ಲಕ್ಷ ಜನ ಬರುವಂಥ ವ್ಯವಸ್ಥೆಯಲ್ಲಿ ನಾವು ನೀರನ್ನು ಅಳವಡಿಸಿಕೊಂಡು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು 10-12 ಮೋಟ್ರ್ಗಳನ್ನು ಇಟ್ಟು ನಾವು ಸಹಕರಿಸ್ತೇವೆ. ಒಂದೇ ಟೈಮಿಗೆ 3-4 ಮೋಟ್ರ್ಗಳೆಲ್ಲ ರನ್ನಿಂಗಲ್ಲಿರ್ತದೆ. ಒಳ್ಳೆ ನೀರಿನ ಯೋಜನೆಯನ್ನು ನಾವು ಕೂಡಷ್ಟು ನಮ್ಮಿಂದ ದೇವರ ಅನುಗ್ರಹದಿಂದ ಚೆಂದ ಮಾಡಿಸಿಕೊಡ್ತಿದ್ದೇವೆ. ಇದುವರೆಗೆ ಏನು ಕುಂದುಕೊರತೆ ಬರಲಿಲ್ಲ, ಮುಂದೆ ಕೂಡ ಹಾಗೆ ಬರಬೇಕು. ನಮ್ಮ ವಾಲಂಟಿಯರ್ಸ್ ಹಾಗೂ ನಮ್ಮ ಈ ಪ್ಲಂಬರ್ಸ್ ಅಲ್ಲದೆ ನಮ್ಮ ಇಲ್ಲಿ ಜನ ಕೊರತೆ ಇದ್ದರೆ ನಾವು ಕೂಡ ಇನ್ನೊಬ್ಬರ ಒಟ್ಟಿಗೆ ನಾವು ಕೈ ಜೋಡಿಸ್ತೇವೆ. ಪ್ಲಂಬರ್ಸ್ ಮಾತ್ರ ಪೈಪಿನ ಕೆಲಸ ಮಾತ್ರ ಅಂತಲ್ಲ, ನಮ್ಮನ್ನು ಕೂಡ ಇನ್ನೊಂದು ಏನಾದರೂ ಕಾರ್ಯ ಕೇಳಿದ್ರೆ ನಾವು ಇಳಿತೇವೆ. ನಾವು ಅದರಲ್ಲಿ ನಮ್ಮ ಹುಡುಗರು ಒಳ್ಳೆ ಚಾಣಕ್ಯರಾಗಿದ್ದಾರೆ, ಹುಷಾರಾಗಿದ್ದಾರೆ, ಏನೂ ತೊಂದರೆ ಆಗಲಿಲ್ಲ, ಒಳ್ಳೆ ರೀತಿಯಲ್ಲಿ ನಡೀತಾ. ನಮ್ಮ ದೂರಿಗೆ ಬಂದು ಒಂದು ದಿವಸದ ಸೇವೆ ಯಾರು ಮಾಡಬೇಕು ಅಂತೇಳಿ ಅವರ ಮನಸ್ಸಲ್ಲಿ ತೋರಬೇಕು ಅಂತ ಹೇಳ್ತಾ ನಮ್ಮ ಮದರಂತೇಶ್ವರ ಸಿದ್ಧಿವಿನಾಯಕ ದೇವರ ಆಶೀರ್ವಾದ ಅವರಿಗಿರಲಿ, ಎಲ್ಲರೂ ಸೇವೆ ಮಾಡಬೇಕು ಅಂತ ನಮ್ಮ ಆಸೆ. ಚಂದ್ರಶೇಖರ್ ಅಂತ. ರಾಜೇಶ್ ನಾಯ್ಕ್. ನಿಮ್ಮ ಹೆಸರು? ರಿತೇಶ್. ಗಣೇಶ್. ಮುಖೇಶ್. ನಿಶಿತ್. ಅನಿಲ್ ನಲಿಗುಂದು. ಪ್ರಕಾಶ್ ಶೆಟ್ಟಿ ಪಂಡದು. ಪ್ರಕಾಶ್ ಪಂಡದು ಕಾಸರಗೋಡು. ನೆಲ್ಲಿಕುಂಜಿ ಉಪ್ಪುನೆ ಪ್ರಕಾಶ್ ಪಂಡದು.